ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಫಿನಾಲೆಗೆ ವೋಟಿಂಗ್ ಲೈನ್ಸ್ ನಿನ್ನೆ ಓಪನ್ ಆಯ್ತು. ನಿನ್ನೆ ಸೋಮವಾರ ರಾತ್ರಿ ಎಪಿಸೋಡ್ ಆದ ತಕ್ಷಣ ವೋಟಿಂಗ್ ಲೈನ್ಸ್ ಓಪನ್ ಆಯ್ತು. ನಾನು ನಿಮಗೆ ಆವಾಗಲೇ ತಿಳಿಸಿದೀನಿ, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದೀನಿ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಅಂತ. ವೋಟಿಂಗ್ ಲೈನ್ಸ್ ಓಪನ್ ಆದಾಗಿಂದ ಮತ್ತೆ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರಿಗೆ ವೋಟ್ಸ್ ಜಾಸ್ತಿ ಬರ್ತಿದೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಪ್ರತಿಯೊಂದನ್ನು ವಿಡಿಯೋ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ವೋಟಿಂಗ್ ಲೈನ್ಸ್ ನಿನ್ನೆ ರಾತ್ರಿನೇ ಶುರು ಆಯ್ತು. ನೀವು ಎಷ್ಟೆಷ್ಟು ವೋಟ್ಸ್ ಹಾಕಿದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು ಎಷ್ಟೆಷ್ಟು ವೋಟ್ಸ್ ಹಾಕಿದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನು ಯಾರು ವೋಟ್ ಹಾಕಿಲ್ಲ ಬೇಗ ಹೋಗಿ ವೋಟ್ ಮಾಡಿ. ಶನಿವಾರ ಬೆಳಿಗ್ಗೆ 11 ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ನಿಮ್ಮ ಹತ್ರ ಎಷ್ಟು ಅಕೌಂಟ್ ಐಡಿ ಇದೆಯೋ ಅಷ್ಟು ಅಕೌಂಟ್ ಐಡಿ ಇಂದ 99 ವೋಟ್ ಹಾಕೋದನ್ನ ಮರಿಬೇಡಿ. ನಾನು 5 ಅಕೌಂಟ್ ಇಂದ ಹಾಕಿದ್ದೀನಿ ಆಲ್ರೆಡಿ. 495 ವೋಟ್ಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಇಲ್ಲಿವರೆಗೂ ಎಷ್ಟೆಷ್ಟು ವೋಟ್ಸ್ ಹಾಕಿದಿರೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ವೋಟಿಂಗ್ ಅಪ್ಡೇಟ್ ಬಂದಿರೋ ಪ್ರಕಾರ 6ನೇ ಸ್ಥಾನದಲ್ಲಿರೋದು ರಜತ್ ಅವರು. ನಿನ್ನೆ ಎಪಿಸೋಡ್ ನೀವು ನೋಡಿರ್ತೀರಾ, ಭವ್ಯ ಅವ್ರ ವಿಷಯ ಬಂದಾಗ ರಜತ್ ಅವ್ರು ಮಾತಾಡ್ತಾರೆ. ಅದೇ ಭವ್ಯ ಅವರು ತ್ರಿವಿಕ್ರಮ್ ಅವರು ಹೇಳ್ತಾರೆ, ನೀವು ಹನುಮಂತಣ್ಣ ಹೊಡೆದಿದ್ದು ಅದು ಸರಿ ಅನ್ಸ್ಲಿಲ್ಲ ಅಂತ. ಅವಾಗ ಭವ್ಯ ಅವರು ಸೈಲೆಂಟ್ ಆಗಿರುತ್ತಾರೆ. ಅದೇ ಮಂಜಣ್ಣ ಹೇಳುವಾಗ ಭವ್ಯ ಅವರು ಮೈ ಮೇಲೆ ಬೀಳ್ತಾರೆ. ಇದೇನಕ್ಕೆ? ಒಬ್ರು ಮಾತಾಡುವಾಗ ನೀವು ಸೈಲೆಂಟ್ ಆಗಿರ್ತೀರಾ, ಅದೇ ಇನ್ನೊಬ್ರು ಏನಾದ್ರು ಅದೇ ವಿಷಯ ಎತ್ತಿದ್ರೆ ಅವ್ರ ಮೈ ಮೇಲೆ ಬೀಳಕ್ ಹೋಗ್ತೀರಾ. 6ನೇ ಸ್ಥಾನದಲ್ಲಿರೋದು ರಜತ್ ಅವರು. ರಜತ್ ಅವ್ರದ್ದು ನಿನ್ನೆ ನೀವು ನೋಡಿರ್ತೀರ ಎಪಿಸೋಡ್ ಅಲ್ಲಿ, ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿಲ್ಲ. ಕಮೆಂಟ್ ಬಾಕ್ಸ್ ಅಲ್ಲೂ ನೀವು ನೋಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ಮತ್ತೆ ಪ್ರೋಮೋ ಬಿಟ್ರದಲ್ಲಿ ಎಲ್ಲ ಕಡೆ ರಜತ್ ಮತ್ತೆ ಭವ್ಯ ಅವರಿಗೆ ಯಾವ್ಯಾವ ರೀತಿ ಕಮೆಂಟ್ಸ್ ಬರ್ತಿದೆ ನೀವೇ ಹೋಗಿ ಚೆಕ್ ಮಾಡಿ. ಫೇಸ್ಬುಕ್ ಅಲ್ಲಿ ಗೊತ್ತಾಗುತ್ತೆ. ಎಷ್ಟೋ ಜನ ಇಷ್ಟ ಪಡ್ತಿಲ್ಲ, ಅವರು ನಿನ್ನೆ ಬಂದಿರೋ ಎಪಿಸೋಡ್ ನೋಡಿ ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿಲ್ಲ, ಅದು ನೀವೇ ಹೋಗಿ ಚೆಕ್ ಮಾಡ್ಕೊಬಹುದು. ವೋಟಿಂಗ್ ಅಪ್ಡೇಟ್ ಬಂದಿರೋ ಪ್ರಕಾರ 5ನೇ ಸ್ಥಾನದಲ್ಲಿರೋದು ಭವ್ಯ ಅವರು. 4ನೇ ಸ್ಥಾನದಲ್ಲಿ ಮಂಜಣ್ಣ ಇದ್ದಾರೆ. ಮಂಜಣ್ಣದು ಆಕ್ಚುಲಿ ನಿನ್ನೆ ಎಪಿಸೋಡ್ ಆದ್ಮೇಲೆ ಎಷ್ಟೋ ಜನ ಮಂಜಣ್ಣನ ಇಷ್ಟ ಪಡ್ತಿದ್ದಾರೆ. 4ನೇ ಸ್ಥಾನದಲ್ಲಿ ಮಂಜಣ್ಣ ಇದ್ದಾರೆ. 3ನೇ ಸ್ಥಾನದಲ್ಲಿ ಮತ್ತೆ 2ನೇ ಸ್ಥಾನದಲ್ಲಿ ತುಂಬಾ ವೇರಿ ಆಗ್ತಾನೆ ಇದೆ. ಒಂದ್ಸಲ ತ್ರಿವಿಕ್ರಮ್ ಅವ್ರ ಸೆಕೆಂಡ್ ಪ್ಲೇಸ್, ಒಂದ್ಸಲ ಮೋಕ್ಷಿತ್ ಅವ್ರ ಸೆಕೆಂಡ್ ಪ್ಲೇಸ್, ಈ ರೀತಿ ಚೇಂಜಸ್ ಆಗ್ತಾನೆ ಇದೆ. ಇವಾಗ ಮಧ್ಯಾಹ್ನ 2 ಗಂಟೆಗೆ ಬಂದಿರೋ ಅಪ್ಡೇಟ್ ಪ್ರಕಾರ ತುಂಬಾ ಕ್ಲೋಸ್ ಅಲ್ಲಿ ಫೈಟ್ ನಡೀತಿದೆ. 3rd ಪ್ಲೇಸ್ ಅಲ್ಲಿ ಮೋಕ್ಷಿತ್ ಅವರು ಇದ್ದಾರೆ, 2nd ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಮತ್ತೆ ಟಾಪ್ ಅಲ್ಲಿ ಇರೋದು ಹನುಮಂತಣ್ಣನೇ. ಹನುಮಂತಣ್ಣಗೆ ತುಂಬಾ ವೋಟ್ಸ್ ಬರ್ತಿದೆ ಅಂತ ನೀವು ವೋಟ್ ಮಾಡೋದನ್ನ ನಿಲ್ಸ್ಬೇಡಿ. ಶನಿವಾರ ಬೆಳಿಗ್ಗೆ 11 ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ವೋಟ್ ಮಾಡ್ತಾನೆ ಇರಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್, ಡಿಸರ್ವಿಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಫಿನಾಲೆ ಗೆಲ್ಬೇಕು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಆಗಿರ್ಲಿ ಅವ್ರಿಗೆ ನೀವು ವೋಟ್ ಮಾಡ್ತಾನೆ ಇರಿ. ಶನಿವಾರ ಬೆಳಿಗ್ಗೆ 11 ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ನಾನು ಆಲ್ರೆಡಿ 5 ಅಕೌಂಟ್ ಇಂದ ವೋಟ್ ಮಾಡಿದೀನಿ. ನೀವು ಎಷ್ಟು ಅಕೌಂಟ್ ಇಂದ ವೋಟ್ ಮಾಡಿದೀರಾ, ಓವರ್ ಆಲ್ ವೋಟ್ಸ್ ಎಷ್ಟು ಮಾಡಿದೀರಾ, ಯಾರಿಗೆ ಜಾಸ್ತಿ ವೋಟ್ ಮಾಡಿದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಡಿಸರ್ವಿಂಗ್ ಫಿನಾಲೆ ಗೆಲ್ಲಕ್ಕೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಪ್ಡೇಟ್ ಬಂದಿರೋ ಪ್ರಕಾರ ಟಾಪ್ ಅಲ್ಲಿ ಹನುಮಂತಣ್ಣ ಇದ್ದಾರೆ, 2nd ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ, 3rd ಪ್ಲೇಸ್ ಅಲ್ಲಿ ಮೋಕ್ಷಿತ್ ಅವರು ಇದ್ದಾರೆ, 4th ಪ್ಲೇಸ್ ಅಲ್ಲಿ ಮಂಜಣ್ಣ ಇದ್ದಾರೆ, 5th ಪ್ಲೇಸ್ ಅಲ್ಲಿ ಭವ್ಯ ಅವರು ಇದ್ದಾರೆ, 6th ಪ್ಲೇಸ್ ಅಲ್ಲಿ ರಜತ್ ಅವರು ಇದ್ದಾರೆ. ಈ ವೋಟಿಂಗ್ ಟ್ರೆಂಡ್ ಕ್ಷಣಕ್ಕೂ ಚೇಂಜ್ ಆಗ್ತಾನೆ ಇರುತ್ತೆ. ವೋಟಿಂಗ್ ಅಪ್ಡೇಟ್ ಏನ್ ಬರ್ತಿದೆ ಅದನ್ನ ನಾನು ನಿಮಗೆ ತಿಳಿಸ್ತಿರ್ತೀನಿ. ಯಾರು ಹೊಸದಾಗಿ ನೋಡ್ತಿದಿರೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.